ಒಂದು ಗ್ಲಾಸ್ ಸಬ್ಬಕ್ಕಿ ಇದ್ದರೆ ಸಂಜೆ ಹೊತ್ತು ಒಂದು ಸ್ನ್ಯಾಕ್ ಮಾಡ್ಕೊಂಡು ತಿನ್ನೋಣ. ಇದು ಮಾಡೋದು ಅಂತೂ ಭಾಳ ಈಸಿ. ಒಂದು ಗ್ಲಾಸ್ ಸಬ್ಬಕ್ಕಿ, ಮೀಡಿಯಮ್ ಸಬ್ಬಕ್ಕಿನ ತಗೊಂಡು ಅದನ್ನು ಒರೆಸ್ಕೊಂಡು ಆಮೇಲೆ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ 2 ಆಲೂಗಡ್ಡೆ ಬೇಯಿಸಿಟ್ಕೋಬೇಕು. ಈ ಸಬ್ಬಕ್ಕಿನ ನೀವು ನೀರಲ್ಲಿ ನೆನೆಸ್ಕೊಳ್ಳೋದು ಬೇಕಾಗಿಲ್ಲ, ಹುರಿಯೋದು ಬೇಕಾಗಿಲ್ಲ, ಬರೀ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಪೌಡ್ರ್ ಮಾಡಿಕೊಂಡು ಇವಾಗ ಆಲೂಗಡ್ಡೆನ ತುರ್ಕೋಬೇಕು. ಇದನ್ನು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಇದು. ಅದನ್ನು ಯಾಕೆ ತುರಿಬೇಕಂದ್ರೆ ಅದು ಗಂಟುಗಳು ಇರ್ತವೆ ಹಿಂಗೆ ಸಿಕ್ಕಿದಾಗ, ಅದಕ್ಕೆ ತುರಿದ್ರೆ ಅದು ಗಂಟುಗಳು ಸಿಗೋದಿಲ್ಲ ನಮಗೆ. ಇವಾಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರೋ ಸಬ್ಬಕ್ಕಿ ಪೌಡ್ರು, 1 ಸ್ಪೂನ್ ಕರಿ ಎಳ್ಳು, ಬೇಕಿದ್ರೆ ಬಿಳಿ ಎಳ್ಳನ್ನು ಹಾಕ್ಕೋಬೋದು, ಆಮೇಲೆ ಜೀರಿಗೆ 1 ಸ್ಪೂನು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರೋ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ 1 ಪೀಸ್ ಬ್ರೆಡ್ಡನ್ನು ಪೌಡ್ರ್ ಮಾಡ್ಕೊಂಡು, ಬ್ರೆಡ್ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿರಿ. 1 ಕ್ಯಾರೆಟ್ ತುರಿದಿಟ್ಕೊಂಡು ಅದನ್ನು ಹಾಕಿ, ಆಮೇಲೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಅದರಲ್ಲಿ ಹಾಕಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನಷ್ಟು ಶೇಂಗಾನ ಹುರಿದು ಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿರಬೇಕು. ಅದನ್ನು ಪೌಡ್ರ್ ಮಾಡಿಕೊಂಡು, ಫೈನ್ ಪೌಡ್ರ್ ಮಾಡಬಾರ್ದು, ತರಿಯಾಗಿ ಪೌಡ್ರ್ ಮಾಡಿಕೊಂಡು ಹಾಕಿ ಎಲ್ಲನೂ ಫಸ್ಟಿಗೆ ಮಿಕ್ಸ್ ಮಾಡಬೇಕು. ಇಲ್ಲಿ ನೀರು ಹಾಕೋಕ್ಕೆ ಹೋಗಬೇಡಿ, ಅದನ್ನು ಹಂಗೆ ಫಸ್ಟ್ ಮಿಕ್ಸ್ ಮಾಡಿ. ಯಾಕಂದರೆ ಕ್ಯಾರೆಟ್ನಲ್ಲಿ ಮತ್ತು ಆಲೂಗಡ್ಡೆನಲ್ಲಿ ಸ್ವಲ್ಪ ಈ ನೀರು ಇದಿರುತ್ತೆ. ಅದು ಫಸ್ಟ್ ಮಿಕ್ಸ್ ಮಾಡಿ ನೋಡಿರಿ. ಕಡಿಮೆ ಬಿತ್ತು ಅಂದರೆ 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ, ಇನ್ನು ಮತ್ತೆ ಕಡಿಮೆ ಬಿತ್ತು ಅಂದರೆ ಮತ್ತೆ ಹಾಕ್ಕೊಳ್ಳಿ. ಇದು ಗಟ್ಟಿಯಾಗಿರಬೇಕು, ಹಿಟ್ಟು ತೆಳು ಇರಬಾರ್ದು, ತುಂಬ ಗಟ್ಟಿ ಇರಬೇಕು. ಇವಾಗ 1 ಪ್ಲೇಟ್ ತೊಗೊಂಡು ಅದಕ್ಕೆ ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಹಿಟ್ಟನ್ನು ಅದಕ್ಕೆ ಹಾಕಿ ಪ್ರೆಸ್ ಮಾಡಬೇಕು. ಇದು ಮಾಡೋದು ಏನು ತುಂಬ ಕಷ್ಟದ ಕೆಲಸ ಅಲ್ಲ, 15 ನಿಮಿಷ ಸಾಕು ಇದಕ್ಕೆ. ಈ ಸ್ನ್ಯಾಕ್ ಮಾಡೋದಕ್ಕೆ ಸಬ್ಬಕ್ಕಿ ವಡೆಗೆ ಆದರೆ ಅದು ಸಬ್ಬಕ್ಕಿ ನೆನೆಸಿಟ್ಕೋಬೇಕು. ಇಲ್ಲಿ ಸಬ್ಬಕ್ಕಿ ನೆನೆಸಿಟ್ಕೊಳ್ಳೋ ಕೆಲಸನೂ ಇಲ್ಲ. ಇವಾಗ ಇದು ಈ ಥರ ಮಾಡಿಕೊಂಡು ಟ್ರೈ ಮಾಡಿರೋದಿಲ್ಲ. ಇದು ಮಾಡೋದು ಭಾಳ ಸುಲಭ, ಟೇಸ್ಟೂ ಅಷ್ಟೇ ಚೆನ್ನಾಗಿರ್ತದೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಇವಾಗ ಅಂಗೈಯಿಂದ ಚಲೋ ಹೊತ್ನಾಗ ಪ್ರೆಸ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಪೀಸಸ್ಗಳನ್ನು. ನೋಡಿ, 1 ಗ್ಲಾಸ್ ಸಬ್ಬಕ್ಕಿಗೆ ಇಷ್ಟು ಪೀಸ್ಗಳಾದವು. ಬೇಕಿದ್ರೆ ನೀವಿನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಈ ಪೀಸ್ಗಳನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ನಿಮ್ಗೆ ಬೇಕಾದಾಗ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ಕೊಂಡು ತಿಂದರೆ ಆಯಿತು. ಇನ್ನು ನೋಡಿ, ಇವಾಗ ಈ ಪೀಸಸ್ಗಳನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಆ ಕಡೆ ಹಂಚನ್ನು ಕಾಯಕ್ಕಿಡಬೇಕು. ಲೋ ಫ್ಲೇಮಲ್ಲಿಟ್ಟಿರಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಶಾಲೋ ಫ್ರೈ ಮಾಡಬೇಕು. ಇವಾಗ ಕಟ್ ಮಾಡಿರೋ ಪೀಸ್ಗಳನ್ನು ಅದರ ಎಣ್ಣೆಯಲ್ಲೇ ಇಡಬೇಕು ಎಲ್ಲ. 1-2 ನಿಮಿಷ ಆದಮೇಲೆ ತಿರ್ಸಿ ಹಾಕಿದರೆ ಇದು ರೆಡಿ ಆಯ್ತಿದು. ಇದು ಮಾಡೋದು ಈಸಿ, ಮತ್ತೇನು ಒಂದು 10-15 ನಿಮಿಷ ಬೇಕಷ್ಟೇ. ನೋಡಿ, ಇವಾಗ ಆಯಿತು, ಇದು ಗೋಲ್ಡನ್ ಬ್ರೌನ್ ಆಯಿತಾ, ತಿರ್ಸಿ ಹಾಕಿದರೆ ಮುಗೀತು, ಇದು ರೆಡಿ ಆಯಿತು. ಹಿಂಗೆ ಎಲ್ಲನೂ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ತಿನ್ನಿ. ಬೆಳಗ್ಗೆ ಸಂಜೆ ಹೊತ್ತು ಕಾಫಿ ಜೊತೆಗೆ, ಟೀ ಜೊತೆಗೆ ತಿನ್ನಿ. ಇಲ್ಲಾಂದರೆ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಮಾಡೋದು ಮಾತ್ರ ಇನ್ನೂ ತುಂಬ ಸುಲಭ. ಅದೇ ಬಿಸ್ಕೆಟು ಬ್ರೆಡ್ ಹಾಕೋ ಬದಲು ಈ ಥರ ಮಾಡಿ ಹಾಕಿ. ಇದು ಒಳ್ಳೆ ಸ್ನ್ಯಾಕು. ಇದು ಬೇಕಿದ್ರೆ ಚಟ್ನಿ ಜೊತೆಗೆ ಇಲ್ಲ ಸಾಸ್ ಜೊತೆಗೆ, ಯಾವುದ್ರ ಜೊತೆಗೆ ಬೇಕಾದ್ರ ಜೊತೆಗೆ ತಿನ್ಬೋದು. ಹರೇ ಕೃಷ್ಣ.